ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವಾಗ ಏನಾದರೂ ಒಳ್ಳೆ ಟೈಮ್ ಬರ್ತಾ ಇದೆ ಅಂತಂದರೆ ಕೆಲವೊಂದು ಇಂಡಿಕೇಶನ್ಸು ಏನೋ ಬ್ಯಾಕ್ ಟು ಬ್ಯಾಕ್ ಒಳ್ಳೇದಾಗ್ತಾ ಇದ್ದರೆ ನನಗೆ ಗುಡ್ ಟೈಮ್ ಅನಿಸುತ್ತೆ, ಸ್ಟಾರ್ಟ್ ಆಗಿರ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ. ಅದೇ ರೀತಿ ನಮ್ಮ ಜೀವನದಲ್ಲಿ ಈ ಒಂದು ಕೆಟ್ಟ ಸಮಯ ಮುಗಿತಾ ಇದೆ ಅಂತಂದರೆ ಅದಕ್ಕೂ ಏನಾದರೂ ಸೂಚನೆಗಳು ಬರುತ್ತಾ ಗುರುಗಳೇ? ಅದನ್ನು ನಾವು ಹೆಂಗೆ ನೋಟಿಸ್ ಮಾಡಬೇಕಾಗತ್ತೆ? ಇಷ್ಟು ವರ್ಷದಿಂದ ಕಷ್ಟ ಬಂದಾಗ ಅದು ಮುಗಿತಾ ಇದೆ ಅಂದರೆ ಅದು ಕೂಡ ನಮಗೆ ಗೊತ್ತಾಗಲ್ಲ, ಅಷ್ಟು ಕಷ್ಟದಲ್ಲಿ ನಾವು ಹೊರಟೋಗಿರ್ತೀವಿ ಅಂತ ಹೇಳ್ಬೋದು. ಸೊ ನಮ್ಮ ಎಲ್ಲ ಕಷ್ಟಗಳು ಮುಗಿತಾ ಇದೆ ಅಂತಂದರೆ ಅದಕ್ಕೂ ದೇವರೇನಾದರೂ ಸೂಚನೆಗಳನ್ನ ಕೊಡ್ತಾನ, ಅದನ್ನು ನಾವು ಹೇಗೆ ತಿಳ್ಕೊಳ್ಬೋದು? ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ. ಬ್ಯಾಂಕಿಂದ ನೋಟಿಸ್ ಬರುತ್ತೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕಷ್ಟ ಮುಗಿತಾ ಇದೆ ಅಂತನಾ? ಕಷ್ಟ ಮುಗಿತಾ ಇದೆ ಅಂತ. ಕಷ್ಟ ಮುಗಿತಾ ಇದೆ ಅನ್ನುವುದರ ಸೂಚನೆ ಏನು ಅಂದರೆ, ಈ ಶಿಶಿರ ಋತು ಮುಗಿದು ನಮಗೆ ಈ ವಸಂತ ಋತು ಬರಬೇಕಾದರೆ ಈ ಶಿಶಿರದಲ್ಲಿ ಎಲ್ಲ ಏನಾಗ್ತವೆ ಅಂತಂದರೆ, ಮರಗಳು ಎಷ್ಟು ಚೆನ್ನಾಗಿರ್ತಕ್ಕಂತಹ ಆ ಎಲೆಗಳು ಮಾಗಿದ ಎಲೆಗಳಾಗಿ ನೆಲಕ್ಕೆ ಉದುರು ಬೋಳು ಮರಗಳಾಗಿ ಕಾಣಿಸ್ಕೊಳ್ತವೆ. ಬೋಳು ಮರಗಳು ಕಷ್ಟ ಮುಗೀತಾ ಇರೋ ಸೂಚನೆ ಸಣ್ಣದಾಗಿ ಚಿಗುರುವಂಥದ್ದು, ಅಂಕುರ ಬರುವಂಥದ್ದು, ಮೊಗ್ಗು ಹೊಡೆಯುವಂಥದ್ದು, ಹೂ ಬರುವಂಥದ್ದು, ಎಲೆ ಕಾಣಿಸ್ಕೊಳ್ಳುವಂಥದ್ದು, ಲವಲವಿಕೆ ಇರುವಂಥದ್ದು, ಹಸಿರು ಬರುವಂಥದ್ದು, ಪಚ್ಚೆ ಬಳೆ ತೆನೆ ಕಾಣಿಸ್ಕೊಳ್ಳುವಂಥದ್ದು. ಹೀಗೆ ಅದೊಂದು ಆಹ್ಲಾದ ಖುಷಿಯನ್ನು ವ್ಯಕ್ತಪಡಿಸ್ತಕ್ಕಂಥ ಸೂಚನೆ ಮರ ನಮಗೂ ಕೊಡ್ತಾ ಬರುತ್ತೆ, ಬಹುಶಃ ವಸಂತ ಕಾಲಕ್ಕೆ. ಹಾಗೆಯೇ ನಾವು ನಿಂತಿದ್ದರೆ ಈ ಟ್ರಾಫಿಕಲ್ಲಿ 3 ಲೈಟ್ ಇರ್ತವೆ, ರೆಡ್, ಯೆಲ್ಲೋ ಆ್ಯಂಡ್ ಗ್ರೀನ್. ರೆಡ್ ಇದೆ, ಆರಾಮಾಗಿ ನೀವು ನಿಂತ್ಬಿಟ್ರಿ. ಆ ರೆಡ್ ಮುಗಿದು ಎಲ್ಲೋ ಬಂತು, ಸೂಚನೆ ನಿಮಗೆ ಇನ್ನೇನು ಗ್ರೀನ್ ಬರುತ್ತೆ ಅಂತ. ಹಾಗೆ ನಮಗೆ ಕೊಡ್ತಕ್ಕಂತಹದ್ದು ಈ ಪ್ರಾತಃ ಕಾಲ, ರಾತ್ರಿ ಮುಗಿದು ಇನ್ನೇನು ಸಂಧ್ಯಾ ಬರ್ತಾ ಇದೆ. ಸಂಧ್ಯಾಕಾಲ ಅಂದರೆ ಸಾಯಂಕಾಲ ಅಂತಲೇ ಅಲ್ಲ, ಪ್ರಾತಃ ಕಾಲಕ್ಕೂ ಸಂಧ್ಯಾಕಾಲ ಅಂತಾರೆ, ಸಾಯಂಕಾಲಕ್ಕೂ ಸಂಧ್ಯಾಕಾಲ ಅಂತಾರೆ. ಆ ಸೂರ್ಯ ಅಂದರೆ ಹಗಲು ಮತ್ತು ರಾತ್ರಿಗಳು ಸಂಧಿಸುವ ಕಾಲ ಹೌದು. ಹಾಗಾಗಿ ನಮಗೆ ಆ ಚಿಕ್ಕದಾಗ ಆ ವರ್ಣವೇ ನಮಗೆ ಗೋಚರ ಮಾಡಿಸ್ಬಿಡುತ್ತೆ. ಅದೇ ರೀತಿಯೇ ಯಾರೋ ಒಬ್ಬ ತುಂಬ ದಟ್ಟ ದಾರಿದ್ರ್ಯವಂತನು, ತುಂಬ ದಾರಿದ್ರ್ಯ ಒಂಥರ ಮೂಡಿಯಾಗಿರೋವಂಥದ್ದು, ನೋವಲ್ಲಿರೋವಂಥದ್ದು, ವ್ಯಥೆಯಲ್ಲಿರೋವಂಥದ್ದು, ರೋಗ ರುಜಿನಗಳಿಂದ ಇರೋವಂಥದ್ದು, ದುರ್ವಾಸನೆ ಒಂದು ಬ್ಯಾಡ್ ಇವೆಲ್ಲವೂ ಇರುವಂಥವನು ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಅವನ ಮನಸ್ಸಲ್ಲಿ ಖುಷಿ ಬರುತ್ತೆ, ತಲೆನೋವಿಲ್ಲ. ಆಮೇಲೆ ಹೊಟ್ಟೆ ತುಂಬದಾಗೆ ಅವನಿಗೆ ಕಾಣಿಸುವಂಥದ್ದು. ಯಾರೋ ಅವನು ಇಲ್ಲಿ ತನಕ ಮರ್ತೋಗಿದ್ದವರನ್ನು ಮಿತ್ರರನ್ನು, ಆ ಮಿತ್ರರು ನೆನಪು ಮಾಡ್ಕೊಂಡು ಇವನ ಮನೆಗೆ ಬರುವಂಥದ್ದು. ಬರಬೇಕಾದ್ರೆ ಏನೋ ಒಂದು ಅವರಿಗೆ ಬೇಕಾಗಿರೋ ಯಾವತ್ತೋ 10 ವರ್ಷಗಳ ಹಿಂದೆ ನೆನಪಿದ್ದದ್ದು ಇವ್ರಿಗೆ ಇಷ್ಟವಾಗಿರೋ ಪದಾರ್ಥವನ್ನು ತರೋವಂಥದ್ದು. ಅಥವಾ ಯಾರಾದರೂ ಈತನಿಗೆ ಜೇನು ಹಿಡ್ಕೊಂಡು ಹೋಗುವಂಥದ್ದು, ಆ ಜೇನು ಸ್ವಲ್ಪ ಈತನಿಗೆ ಕೊಡುವಂಥದ್ದು, ಇವನ ಕನಸಲ್ಲಿ ಜೇನು ಬರುವಂಥದ್ದು. ಇನ್ಯಾರಾದರೂ ಎಳನೀರನ್ನು, ಬಾಪ ಎಳನೀರು ಕೊಡಿ ಅನ್ನೋ ಒಂದು ಎಳನೀರು ಕೊಡಿಸುವಂಥದ್ದು, ಅವನಿಗೆ ಏನಾದರೂ ಒಂದು ಬಟ್ಟೆ ಯಾರಾದರೂ ಕೊಡಿಸುವಂಥದ್ದು. ಹೀಗೆ ಯಾರಾದರೂ ಲವಲವಿಕೆಯಿಂದ ಮಾತಾಡಿಸುವಂಥದ್ದು. ಯಾವತ್ತೂ ಕೂಡ ಇವನ ಮುಖ ನೋಡಿದ್ರೆ ನಗೋದೇ ಇಲ್ಲ, ಅಂಥವರು ಇವನ ಮುಂದೆ ನಗುವಂಥದ್ದು. ಒಂದು ಅಸುಕರು ಇವನ ಮನೆ ಮುಂದುಗಡೆ ಹೋಗುವಂಥದ್ದು. ಒಂದು ಪುಟ್ಟ ಮಗು ಇದನ್ನು ನೋಡಿ ಕೇಕೆ ಹಾಕಿ ನಗುವಂಥದ್ದು. ಇವೆಲ್ಲವೂ ಕೂಡ ಸೂಚನೆಗಳೇ. ಇಂಥ ಸೂಚನೆಗಳು ಬಂದರೆ ಎಚ್ಚೆತ್ಕೊಳ್ಳಲ್ಲ, ಅಂಥ ದೊಡ್ಡರು ಇರ್ತಾರೆ. ಯಾಕಂದರೆ ಅಷ್ಟೊಂದು ಕಷ್ಟದಲ್ಲಿರ್ತಾರಲ್ಲ ಗುರುಗಳೇ, ಅದರಿಂದ ಅವ್ರು ನೋಟಿಸ್ ಮಾಡಿದ್ರು ಗೊತ್ತಾಗೋದಿಲ್ಲ ಅಂತ ಹೇಳ್ಬೋದು. ಅದೇ ನೀವು ಈ ಕಾಲ ಬಂದಿದೆ ಅಂದಾಗ, ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಅಂತ ಏನಿದೆಯೋ, ಕೋಗಿಲೆ ಹಾಡಲೇಬೇಕು ಅಂತ ಏನಿದೆಯೋ, ಇದು ಬಂದರೂ ನೀನು ಕೋಗಿಲೆ ಗಾನವನ್ನು ಕೇಳಿಸ್ಕೊಳ್ಳಯ್ಯ, ಆ ಇಂಪು ಆ ಸ್ವಾದವನ್ನು ಚೂರು ಅನುಭವಿಸಯ್ಯ. ಈ ಪ್ರಕೃತಿ ಏನನ್ನು ಕೊಟ್ಟಿದೆ ನಮಗೆ ಅಂತಂದರೆ, ನಿಮ್ಮ ಕೈಯಲ್ಲಿ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಹದ್ದನ್ನು ಕೊಟ್ಟಿದೆ. ನೀನು ಮಾಡ್ಕೊಳ್ಳೋದು ಕೃತಕ 3-4 ನಿಮಿಷ 3-4 ವರ್ಷ ಅಷ್ಟೇ, ಮತ್ತೆ ಬಿದ್ದುವವು ಕೆಳಗಡೆ. ಪ್ರಕೃತಿ ಕೊಡೋದಿದೆಯಲ್ಲ, ನೀನು ಬದುಕಿರೋ ತನಕ ಕೊಡೋಂತು. ಈ ಸೂಚನೆಗಳು ನಿಮಗೆ ಪ್ರಕೃತಿನೇ ಕೊಡ್ತಾ ಬರುತ್ತೆ. ಆಮೇಲೆ ಗಾಳಿ ಕೂಡ ಅಷ್ಟೇ, ನಿಮಗೊಂದು ರೀತಿಯ ನೀವೊಬ್ಬರೇ ಕೂತಿದ್ದಾಗ ಒಂದು ಸುವಾಸನೆ ಬರುತ್ತೆ, ಒಂದು ಸುಗಂಧ ಬರುತ್ತೆ. ಅದು ಕೂಡ ನಿಮಗಿನ್ನು ಯಾವುದೋ ಕೆಟ್ಟ ಗಳಿಗೆಗಳು ದೂರವಾದವು ಅಂತಲೇ ಅರ್ಥ. ಆಮೇಲೆ ಎರಡನೇದು, ನಿಮಗೆ ಯಾರಾದರೂ ಒಂದು ಇಂಪಾರ್ಟೆಂಟ್ ನಿಮ್ಮ ಮನಸ್ಸಲ್ಲಿ ಇರುತ್ತೆ ಅದು, ಅಂತಹದ್ದನ್ನೇ ಒಂದು ಎಕ್ಸಾಂಪಲ್. ನಿಮ್ಮ ಮಿತ್ರ ಯಾರೋ ಹೊರಗಡೆ ಇದ್ದಾರೆ ಅಂದ್ಕೊಳ್ಳೋಣ, ನಿಮ್ಗೆ ಅವನು ಬರೋದು ಗೊತ್ತಿರುತ್ತೆ, ಬಹುಶಃ ನೀವು ಅವರನ್ನು ಕೇಳೋ ಮಟ್ಟದಲ್ಲಿ ಇರಲ್ಲ. ಒಂದು ಮೊಬೈಲ್ ಬೇಕು ಅಂದ್ಕೊಳ್ಳೋಣ, ನೀವು ಕೇಳೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೂ ನಿಮ್ಗೆ ಯಾವುದೋ ಮನಸ್ತಾಪಗಳಾಗಿರುತ್ತೆ, ಅಥವಾ ನೀವು ಅವರಿಂದ ಏನೋ ಪಡ್ಕೊಂಡಿರ್ತೀರಿ, ಇನ್ನೂ ಅದೇ ಕ್ಲಿಯರ್ ಆಗಿರಲ್ಲ.
ಆದರೂ ಅವರು ಖುಷಿಯಿಂದ ನಿಮ್ಮ ಇಷ್ಟದ್ದನ್ನು ಗಿಫ್ಟಾಗಿ ಕೊಡ್ತಾರೆ. ಐಫೋನ್ ಕೊಟ್ಬಿಟ್ರೆ ನಿಮಗೆ ವಾವ್, ನಿಮಗಾಗಿದ್ದ ಆನಂದವೇ ಬೇರೆ. ಈ ತರಹದ್ದು ಕೆಲವೊಂದು ಇಂಡಿಕೇಷನ್ ಕೊಡ್ತಾ ಬರುತ್ತೆ 30 ದಿನದಲ್ಲಿ, 60 ದಿನದಲ್ಲಿ, 90 ದಿನದಲ್ಲಿ ನೀವು ಪಡೆದುಕೊಂಡಿರ್ತಾರೆ. ನೀವು ಎಚ್ಚೆತ್ಕೊಂಡು ಹೊರಗೆ ಬರಬೇಕು. ಆವಾಗ ಅದನ್ನೇ ಮೊನ್ನೆ ಯಾರೋ ಒಂದು ಹುಡುಗನದ್ದು ನೋಡಿದಾಗ ಅವನೊಬ್ಬ ದೊಡ್ಡ ಉದ್ಯಮಿ ಆಗ್ತಾನೆ, ಒಬ್ಬ ರಾಜಕೀಯ ನಾಯಕನ. ಅಷ್ಟು ಗುಣಗಳಿದೆ ಅವನಲ್ಲಿ. ಅವನಿನ್ನೂ ಚಿಕ್ಕ ಹುಡುಗ, ಬಚ್ಚ ಅಂದರೆ ಏನು ಅಷ್ಟು ತೀರಾ ಚಿಕ್ಕವನಲ್ಲ. ಪಾಪ ತಂದೆನೇ ಕಳ್ಕೊಂಡಿದ್ದಾನೆ. ಅವನ ಜಾತಕ ಯೋಗಗಳು ನೋಡಿದಾಗ ಬಹುಶಃ ಅವರಿಗೆ ಮೋಸ್ಟ್ಲಿ KR ಪುರಂ ಕಡೆ ಯಾವುದೋ ಒಂದು ಹುಡುಗ ಆತನಿಗೆ ಗುರುಗಳನ್ನ ಇದು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದ್ರೆ ಏನೋ ಲಿಕ್ಕರ್ ಶಾಪ್ ಏನೋ ತುಂಬ ಚೆನ್ನಾಗಿದೆ ಮಾಡ್ಕೋ, ಅದು ಮಾಡು, ಮತ್ತು ನಿಂಗೆ ಪೆಟ್ರೋಲ್ ಬಂಕ್ ಬರುತ್ತೆ, ಏನು ಮಾಡ್ತೀವಿ ಆನಂದವಾಗಿ ನೀನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊ ಅಂತ ಹೇಳಿದ್ದಾರೆ. ಅವನ ಜಾತಕದಲ್ಲಿ ನೋಡಿದಾಗ 21 ದಿನಗಳ ಕಾಲ ಪ್ರತಿನಿತ್ಯ ಒಂದೊಂದು ವಸ್ತ್ರ ಧರಿಸ್ಬೇಕು. ಅವನು ಹೊಸ ಶರ್ಟ್ ಹಾಕಬೇಕು. ಹೊಸದ ಶರ್ಟ್ ಪ್ರತಿನಿತ್ಯ ಹಾಕಬೇಕು. ಇವತ್ತು ಹಾಕಿ ನಾಳೆ ಹಾಕೋಂಗಿಲ್ಲ, ನೆಕ್ಸ್ಟ್ ಹಾಕ್ಕೊಳ್ಳೇಬೇಕಾದ್ರೆ ಈ ರೀತಿ ಬಂತ ಅವನಿಗೆ. ಆಯಿತು ಗುರು, ನಾನು ಅದನ್ನು ಮಾಡಿಕೊಂಡ. ಅವನಿಗೆ ಹೆಂಗೋ ಗೊತ್ತಿಲ್ಲ, ಯಾರ್ದೋ ಬಹುಶಃ ಪೆಟ್ರೋಲ್ ಬಂಕ್ ಬಿಟ್ಕೊಟ್ರು ಗೊತ್ತಿಲ್ಲ. ನೋಡಿ, ಹಾಗೆ ಬರ್ತವೆ ಸೂಚನೆಗಳವು. ಹೀಗೆ ನಿಮಗೆ ನೂತನ ವಸ್ತ್ರ ಧರಿಸ್ತಕ್ಕಂತಹ ಯೋಗದಿಂದ ಹಿಡಿದು ನಿಮ್ಮನ್ನು ಯಾರೋ ಕೈ ಹಿಡಿದು ಮೇಲಕ್ಕೆತ್ತಿ ನಿಮಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ನೀವೇನಂತಂದರೆ ಕೆಲಸ ಮಾಡೋಕ್ಕೆ ರೆಡಿ ಇರಬೇಕು. ಅಷ್ಟು ಸೋತು ಸುಣ್ಣ ಆಗಿದ್ರು ಮತ್ತು ನಾನು ಗೆಲ್ತೀನಿ ಅನ್ನೋ ಹಂಬಲ ಇತ್ತು ಅಂದರೆ ಯಾರೋ ಒಬ್ಬ ಇನ್ವೆಸ್ಟರ್ ಮುಂದೆ ದೇವ್ರು ಕಳಿಸ್ಕೊಡ್ತಾನೆ. ನೀವೆಲ್ಲೋ 1-2 ಇದರಲ್ಲಿ ಸೋತು ಬಿಟ್ಟು ಪಕ್ಕಕ್ಕೆ ಸರಿದು ಬಿಟ್ಟರೆ ದೇವ್ರಿಗೆ ಕಳಿಸಲ್ಲ. ಅಯ್ಯೋ ಮತ್ತು ಇವನು ಕುಗ್ಗು ಬಿಟ್ಟಿದ್ದಾನೆ, ಆ ಕುಗ್ಗೋ ಮನಸ್ಸಿಟ್ಕೊಂಡು ನೀವು ತಯಾರು ಮಾಡ್ಕೋದ್ರೆ ಅದು ಮತ್ತೆ ಸೋತೋಗ್ತೀರಿ. ನಾನು ಇದೆಲ್ಲ ಗೆಲ್ತೀನಿ ಅಂತ ರೆಡಿ ಆಗಿ, ಗೆಲ್ತೀನಿ, ಸೋತ್ರು ಭಯ ಇಲ್ಲ, ಬಟ್ ಗೆಲ್ತೀನಿ ಅಂತ ಬೋರ್ಡ್ ಹಾಕ್ಕೊಳ್ಳಿ. ಗೆಲುವು ನನ್ನದೇ ಅಂತ ಬೋರ್ಡ್ ಹಾಕ್ಕೊಳ್ಳಿ. ನೀವು ಖಚಿತ ಪಡ್ಕೊಳ್ತೀರಿ, ಹೇಳ್ತೀರಿ. ಸೂಚನೆಗಳು ಮಾತ್ರ ನಾನು ಹೇಳೋದಕ್ಕಿಂತಲೂ ಇನ್ನೂ ಎಕ್ಸ್ಟ್ರಾ 100 ಇದ್ದಾವೆ. ಅದು ಕೂಡ ನಿಮಗೆ ಬರಬಹುದು. ನಿಮಗೆ ಸಂಬಂಧಪಟ್ಟದ್ದು 100 ಇದ್ದಾವೆ. ಅದೇ ಹೇಳಿದ್ನಲ್ಲ, ಜೇನು ಏನಾದರೂ ಕನಸಲ್ಲಿ ಬಂತು, ಉಪ್ಪಿನಕಾಯಿ ತಿಂದದ್ದ ಥರ ಏನೋ ಕನಸಲ್ಲಿ ಬಂತು, ಈ ಥರದ್ದು ಏನಾದರೂ ಬಂತು ಅಂತಂದರೆ ನೀವು ಖಂಡಿತವಾಗಲೂ ಕೂಡ ಆ ಶ್ರೀಮಂತಿಕೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡಿಲಿಕ್ಕೆ ಸಿದ್ಧತೆ ದೇವರು ಮಾಡಿಕೊಟ್ಟಿದ್ದಾನೆ ಅಂತ. ನಿಮಗೆ ರೆಡ್ ಕಾರ್ಪೆಟನ್ನು ದೇವರು ಹಾಸಿದ್ದಾನೆ, ನಡೀರೋ ಅಂತ, ಅದ್ಮೇಲೆ ನಡ್ಕೊಂಡು ನಡೆಯೋ ಅಂತ, ಮತ್ತು ಮಲಗಬೇಡವೋ ಎದ್ದೇಳೋ ಅಂತ. ಅದರ ಸೂಚನೆ ಪ್ರೀತಿ ಬಂತು. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಕಷ್ಟದ ಮೇಲೆ ಕಷ್ಟ ಬಂದಾಗ ಹೇಗೆ ಅದರಿಂದ ಹೊರಗಡೆ ಬರ್ತೀವಿ, ಯಾವಾಗ ಇದೆಲ್ಲ ಮುಗಿಯುತ್ತೋ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಕೆಲವೊಂದು ಸೂಚನೆಗಳು ದೇವ್ರು ಹೇಗೆ ಕೊಡ್ತಾನೆ ಅನ್ನೋದಕ್ಕೆ ನೀವು ಉದಾಹರಣೆಗಳು ಕೊಟ್ಟಿದ್ದೀರಾ. ಈ ಒಂದು ಅಂಶಗಳು ಜೇನಾಗಿರ್ಬೋದು, ಅಥವಾ ಯಾರಾದರೂ ನಮ್ಮನ್ನ ಎಳ್ನೀರು ತೊಗೊಳೋದಕ್ಕೆ ಅಥವಾ ಹೊಸ ಬಟ್ಟೆ ಹೊರೋಂಥದ್ದು, ಈ ಥರದ್ದು ಸೂಚನೆಗಳು ನಮಗೆ ಬಂತು ಅಂತಂದರೆ ಅಟ್ಲೀಸ್ಟ್ ನಮ್ಮ ಕಷ್ಟದ ಪೀರಿಯಡ್ ಮುಗಿತಾ ಇದೆ ಅಂತ ನಾವಾಗ ಭಾವಿಸಬಹುದು. ಇದ್ರ ಬಗ್ಗೆ ವಿಶೇಷವಾಗಿರುವಂಥ ಮಾಹಿತಿ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಜೀವನದಲ್ಲಿ ಕೂಡ ಕಷ್ಟದ ಮೇಲೆ ಕಷ್ಟಗಳು ಬರ್ತಾ ಇದೆ. ಈ ಒಂದು ಕಷ್ಟಗಳಿಂದ ಯಾವಾಗ ಹೊರಗಡೆ ಬರ್ತೀರಾ ಇದನ್ನು ತಿಳ್ಕೊಳ್ಬೇಕು ಅಂತಂದರೆ ಗುರುಗಳು ತಿಳಿಸಿದ್ರು ಯಾವೆಲ್ಲ ಸೂಚನೆಗಳು ನಿಮಗೆ ಎದುರಾಗುತ್ತೆ, ಇವು ಬಂದಾಗ ಖಂಡಿತವಾಗ್ಲೂ ತಮ್ಮ ಒಂದು ಕಷ್ಟದಿಂದ ತಾವು ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.